ಸಿಂಪಲ್ ಆಗಿರೋವಂತಹ ಈ ಬ್ರೇಕ್ಫಾಸ್ಟ್ನ ನೀವು ಕೂಡ ಬೇಗ ಮಾಡ್ಬೋದು. ಮೊದಲಿಗೆ ನಾನು ಇಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಚೂರು ಉಪ್ಪು, ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಂತೆ ಇದನ್ನು ಕಲಿಸ್ಕೊಬೇಕು. ಸೊ ಇದು ಯಾವ ರೀತಿ ಕಲಿಸ್ಕೊಬೇಕು ಅಂದರೆ, ದೋಸೆ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ಒಂದು ಪ್ಯಾನ್ಗೆ ಎಣ್ಣೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಟೊಮೆಟೊ ಹಾಕಿ, ಟೊಮೆಟೊ ಸಾಫ್ಟ್ ಆಗೋ ಥರ ಫ್ರೈ ಮಾಡಿಕೊಂಡು ಕರಿಬೇವು, ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಆದಮೇಲೆ ಈ ಹಿಟ್ಟಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಒಂದು ತವ ಕಾಯಲ್ಲಿಟ್ಟು, ತವ ಕಾದ ನಂತರ ಇದನ್ನು ದೋಸೆನ ಹಿಟ್ಟನ್ನ ಹಾಕಿ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಬೇಕು. ರೆಡಿಯಾಗಿದೆ ನಮ್ಮ ರುಚಿಕರವಾದ ಗೋಧಿ ದೋಸೆ.